ಕಲಬುರಗಿಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಗುತ್ತಿಗೆ ನೌಕರರ ಪ್ರತಿಭಟನೆಯ ಕಾವು ಜೋರಾಗಿದೆ. ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರ ಕಲ್ಯಾಣ ಸಂಘದ ವತಿಯಿಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಏತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಯಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಇವತ್ತಿನಿಂದ ಮಲತಾಯಿ ಧೋರಣೆಯನ್ನು ನಮ್ಮ ಕಾರ್ಮಿಕರ ಮೇಲೆ ತೋರ್ತಾ ಇದೆ. ಸುಮಾರು 21 ದಿನಗಳವರೆಗೂ ನಾವು ಸತ್ಯಾಗ್ರಹ ಕೂಡಿದ್ರೂ ಕೂಡ ಏನಪ್ಪ ಅಂದರೆ ಯಾವುದೇ ರೀತಿಯ ಮೇಲಾಧಿಕಾರಿಗಳು ನಮಗೆ ಸ್ಪಂದಿಸದೆ ನಮಗೆ ಬಹಳಷ್ಟು ನಮ್ಮ ಕುಟುಂಬಗಳಿಗೆ ಬಹಳ ನೋವನ್ನು ತಂದು ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಆ್ಯಕ್ಟ್ಗಳ ಪ್ರಕಾರ ಕೂಡ ನೋಡಿದಾಗ, ಕಾರ್ಮಿಕ ಆ್ಯಕ್ಟ್ಗಳ ಪ್ರಕಾರ ನೋಡಿದಾಗ ಕೂಡ ನಮಗೇನಪ್ಪ ಅಂತಂದ್ರೆ ಕಾನೂನು ಉಲ್ಲಂಘನೆಯನ್ನು ಮಾಡಿ ನಮ್ಮ ಮೇಲೆ ಒಂದು ಸರ್ವಾಧಿಕಾರದ ದಬ್ಬಾಳಿಕೆಯನ್ನು ಹೂಡ್ತಾ ಇದ್ದಾರೆ. ಮೇಲಾಧಿಕಾರಿಗಳಿಗೆ ಯಾರಾದರೂ ನಾವು MLA ಆಗಲಿ MP ಆಗಲಿ ಯಾರಿಗಾದ್ರೂ ಕರ್ತಂದು ಒಯ್ದು ನಾವು ಮಾತಾಡಿಸಿದಾಗ ಅವರಿಗೆ ಏನಪ್ಪ ಇಲ್ಲಿ ಒಂದು ಹೇಳಿ ಮತ್ತೆ ಅಲ್ಲಿ ಮೇಲಧಿಕಾರಿಗಳಲ್ಲಿ ಹೋದಾಗ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನು ಈ ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ಮತ್ತು ಕುಲಪತಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಈ ವಿಶ್ವವಿದ್ಯಾಲಯ ಅಂತಂದ್ರೆ ಜ್ಞಾನ ಕೊಡ್ತಕ್ಕಂಥ ಒಂದು ಜ್ಞಾನದ ಕೇಂದ್ರ ಅದ. ಅದನ್ನು ಬಿಟ್ಟು ಏನಪ್ಪ ವಿಶ್ವವಿದ್ಯಾಲಯದ ಅಜ್ಞಾನದ ಒಂದು ಕೇಂದ್ರವಾಗಿ ಏನಪ್ಪ ಹೊರಮುಸ್ತಕ್ಕಂಥ ಕೆಲಸ ಈ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ವೇದಿಕೆ ಮೂಲಕ ನಾನು ಏನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅಂತಂದ್ರೆ, ನಾವು ಆದಷ್ಟು ಬೇಗನೆ 281 ಮಂದಿಯನ್ನ ತಮ್ಮ ವಜಾ ಮಾಡಿರ್ತಕ್ಕಂಥ ಸುತ್ತೋಲೆಯನ್ನು ವಾಪಸ್ ತೆಗೆದುಕೊಂಡು ನಮಗೆ ಮತ್ತೆ ಮರು ಕೆಲಸಕ್ಕೆ ಹಾಜರಾಗುವಂತೆ ಕೆಲಸವನ್ನು ಮಾಡಬೇಕಂತೇಳಿ ಈ ಒಂದು ಚಾನಲ್ಗಳ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಶಿವಕುಮಾರ್ ಸಾವಳಗಿ ಅಂತ ಸರ್. ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹೊರಗುತ್ತಿಗೆ ನೌಕರಾಗಿ ಕನಿಷ್ಠ 20-25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಸರ್. ಈವರೆಗೆ ನೂರಾರು ಟೆಂಡರ್ಗಳು ಬಂದು ಹೋಗಿದ್ದಾವೆ ಮತ್ತು ಬರ್ತಿದ್ವು ಹೋಗ್ತಿದ್ವು. ಆದರೆ ನಾವು ನಿರಂತರವಾಗಿ ಕೆಲಸದಲ್ಲಿ ನಿರತರಾಗಿರ್ತಿದ್ವಿ, ಕೆಲಸ ಮಾಡ್ತಾಯಿದ್ವಿ. ಮೊನ್ನೆ ಏಪ್ರಿಲ್ 30ಕ್ಕೆ ನಾವು 29ಕ್ಕೆ ಧರಣಿ ಕುಂತೀವಿ ಸರ್. ಏನಂತ ನಮ್ಗೆ ನೇರ ಪಾವತಿ ಇಲ್ಲಿವರೆಗೆ ನಾವು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡಿದ್ದೀವಿ, ಗುತ್ತಿಗೆ ಇದರಲ್ಲಿ ಸಂಬಳ ತೊಗೊಳ್ತಾ ಇದ್ವಿ. ಮೊನ್ನೆ ನಾವೇನು ಮಾಡಿದ್ದೀವಿ ಅಂದರೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ರಾಜ್ಯದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನೇರ ಪಾವತಿ ಮಾಡ್ತಾ ಇದ್ದಾರೆ ಈಗಾಗಲೇ ಗುತ್ತಿಗೆ ನೌಕರರಿಗೆ. ನೀವು ಕೂಡ ನಮಗೆ ನೇರ ಪಾವತಿ ಮಾಡಿರಿ. ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ನೀವು ಬರ್ಡನ್ ಆಗಿದೆ ಅಂತ ಹೇಳ್ತೀರಿ. ಏಜೆನ್ಸಿಗಳ ದುಡ್ಡು ಕೊಟ್ಟು ಹಾಳು ಮಾಡೋದಕ್ಕಿಂತ ನೇರವಾಗಿ ನಮ್ಗೆ ಕೊಟ್ಟರೆ ವಿಶ್ವವಿದ್ಯಾಲಯಕ್ಕೂ ದುಡ್ಡು ಉಳಿತದೆ, ಒಂದು ಹೆಸರಾಗ್ತದೆ, ನಮ್ಮದು ಒಂದು ಭವಿಷ್ಯ ರೂಪ ಆಗ್ತದೆ, ಒಂದು ನಮಗೂ ಉದ್ಯೋಗ ಭದ್ರತೆ ಸಿಗ್ತಾ ಅನ್ನೋ ದೃಷ್ಟಿಕೋನದಿಂದ ನಾವೇನದ ಮತ್ತು ಸಂಬಳ ಆಗಿಲ್ಲ ಸರ್. ನಮ್ಮದೊಂದು ಮತ್ತು 3-4 ತಿಂಗಳ ಸಂಬಳ ಆಗಿಲ್ಲ, ಅದು ಸಂಬಳನೂ ಕೊಡಬೇಕು ನೀವು ಅಂಥೇಳಿ ನಾವು ಧರಣಿ ಕುಂತೀವಿ ಸರ್. ಸುಮಾರು 15-20 ವರ್ಷದಿಂದ 281 ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದು 281 ಮತ್ತು ವಿವಿಧ ನಾವು ದಿನಾಂಕ 29/4/2026 ಕೆಲವು ಬೇಡಿಕೆಗಳು ವಿವಿಧ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಈಗಾಗಲೇ ನೇರ ಪಾವತಿ ವೇತನ ಸಲ್ಲಿಸುತ್ತಿದ್ದರಿಂದ ನಮಗೂ ಸಹ ನೇರ ಪಾವತಿ ವೇತನ ಸಲ್ಲಿಸಬೇಕಂತ ಹೇಳಿ ಮನವಿ ಕೊಟ್ಟು ದಿನಾಂಕ 23ನೇ ತಾರೀಕು ನಾವು ಮುಷ್ಕರ ಮಾಡಿದೆವು. ಅವರು ಆ ಮುಷ್ಕರವನ್ನು ಹಿಡಿದುಗೆಸಿ ಅದನ್ನು ಒಂದು ತಪ್ಪಾಗಿ ಹಿಡ್ಕೊಂಡುಗೆಸಿ 30ನೇ ತಾರೀಕು ಯಾವುದೇ ಸೂಚನೆ ನೀಡದೆ, ಯಾವುದೇ ಸೂಚನೆ ಮತ್ತು ಯಾವುದೇ ನಮಗೆ ಒಂದು ನೋಟಿಸ್ ಕೊಡದೇ ಏಕಾಏಕಿಯಾಗಿ ನಿಮ್ಮ ಟೆಂಡರ್ ಅವಧಿ ನಿಮ್ಮದು ಮುಗಿದಿದೆ, ಇವಾಗ ನಿಮ್ಮ ಕೆಲಸದಿಂದ ತೆಗಿಯಂತಗಿಸಿ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡೋ ಮುಖ್ಯಸ್ಥರನ್ನು ಅವರನ್ನು ಕೆಲಸಕ್ಕೆ ತೊಗೊಂಡ್ರೆ ನೇರ ಹೊಣೆಗಾರರು ಅಂತಗಿಸಿ ಹೇಳಿ ಇಂತಕ್ಕಂಥ ಒಂದು ಸರ್ಕುಲರ್ ಸುತ್ತಲೇ ಹೊರಡಿಸಿದ್ದಾರೆ. ಆ ಸುತ್ತಲೆ ಮುಖಾಂತರ ನಮಗೆ ಯಾವುದೇ ಸೂಚನೆ ಮತ್ತು ನಮ್ಮ 29ನೇ ತಾರೀಕು ಕಾರ್ಮಿಕ ಇಲಾಖೆಯಲ್ಲಿ ಪ್ರಕರಣ ನಡೀತಾ ಇತ್ತು. ಬಾಕಿ ಇರುವ 3 ತಿಂಗಳ ವೇತನ ಮತ್ತು ಪ್ರತಿ ತಿಂಗಳು 7ನೇ ತಾರೀಕು ಸಂಬಳ ಆಗಬೇಕಂತ ಪ್ರಕರಣ ಇರುವಾಗ 30ನೇ ತಾರೀಕು ಅವರು ನಮಗೆ ಏಕಾಏಕಿಯಾಗಿ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಇದನ್ನು ಕಾನೂನು ರೀತಿ ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತಗಿಸಿ ಕಾರ್ಮಿಕ ಆಯುಕ್ತರು ಬಂದು ಸಹ ಹೇಳಿದ್ರೆ, ಕುಲಸಚಿವರಿಗೆ ಬಂದು ಹೇಳಿದ್ರು ಸಹ ಯಾವುದೇ ರೀತಿ ಸ್ಪಂದಿಸದೆ ಕಾರ್ಮಿಕ ಕಾನೂನು ಆದೇಶಗಳನ್ನು ಸಹ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ನಾವು ಕಾನೂನು ಬಾಹಿರವಾಗಿ ಹೋರಾಟ ಮಾಡ್ತಾಯಿದ್ದೀವಿ, ಕಾನೂನು ಬಾಹಿರ ಬೇಡಿಕೆಗಳು ಇಟ್ಕೊತೀವಿ ಅಂತ ಮಾತುಕೊಂಡು ಹೇಳಿ ಪೇಪರ್ನಲ್ಲಿ ಪ್ರಕಟಣೆ ಆ ಥರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿಗೆಸಿ ಹಾದಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಈಗ 280 ಕುಟುಂಬಗಳು ಬೀದಿಗೆ ಬಂದಿವೆ ಅಂದ್ರೂ 20 ದಿವಸ ಆದ್ರೂ ಯಾವುದೇ ಅಧಿಕಾರಿಗಳು ಬಂದಿಗೆಸಿ ನಮ್ಮ ಸಮಸ್ಯೆ ಆಗಲಿ ನಮ್ದು ಯಾವುದೇ ರೀತಿ ಇದ್ರ ಬಗ್ಗೆದಾಗಲಿ ಸ್ಪಂದಿಸಿರುವುದಿಲ್ಲ. ಇದು ನಾವು ಖಂಡಿಸ್ತೀವಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗುತ್ತಿಗೆ ನೌಕರರು ನಾವು 21 ದಿವಸ, ಇವತ್ತಿಗೆ 21 ದಿವಸ ಆಯಿತು ಧರಣಿ ಕೂತಿದ್ವಿ. ನಮ್ಮ ಬೇಡಿಕೆಗಳು ಏನು ಅಂತಂದ್ರೆ, ನಾವು ನೇರ ಪಾವತಿ ಕೇಳಿದಷ್ಟೇ, ಮತ್ತೇನು ಕೇಳಿಲ್ಲ. ಅವರಿಗೆ ನೇರ ಪಾವತಿ ಕೊಟ್ಟರೆ ನಮ್ಗೆ ಚೆನ್ನಾಗಾಗುತ್ತೆ ಅಂತ. ಇವರು ಬಂದವರಿಗೆಲ್ಲ ಇಲ್ಲಿನ ಏನು ಪ್ರತಿನಿಧಿಗಳದರಲ್ಲ ಅಲ್ಲಿನವರಿಗೆ ಎಲ್ಲರಿಗೂ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಈ ಮೇಲಧಿಕಾರಿಗಳು. ಇಲ್ಲಿ ಇರುವ ಹುದ್ದೆ 283 ಇದ್ದಾವೆ. ಸರ್ಕಾರಕ್ಕೂ ಅದೇ ಇದೆ.
ಸರ್ಕಾರನು ಕೇಳ್ತಿದೆ, ನಾವು ಹೇಳ್ತಿದ್ವಿ. ನಾವು ಅಷ್ಟು ಜನ ಇಲ್ಲ, 281 ಜನ ಇದೀವಿ. ಆದರೂ ಇವರು ಟೆಂಡರ್ ಕರೆದಿದ್ನು ಅಷ್ಟೇ, ಇರೋದು ಅಷ್ಟೇ. ಆದರೆ ಎಲ್ಲ ಬೇರೆ ಬೇರೆ ಹೇಳಿ ದಿಕ್ ತಪ್ಪಿಸುವಂಥ ಕೆಲಸ ಈ ಮೇಲಧಿಕಾರಿಗಳು ಮಾಡ್ತಾ ಇದ್ದಾರೆ. ಇಷ್ಟು ಬಿಸಿಲಲ್ಲಿನೂ ಇಂಥ ನಾವು ಮಹಿಳೆಯರ ಸಮಸ್ಯೆಗಳು ಎಷ್ಟು ಇರ್ತಾವೆ ಅಂತೇಳಿ ಎಲ್ರಿಗೂ ಗೊತ್ತು. ಆದರೂ ಇಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮಹಿಳೆಯರು ಇದ್ದಾರೆ ಅನ್ನುವಂಥದ್ದು ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದೇನೆ. ಅವರು ನಮ್ಗೆ ಏನು ಮಾಡ್ಯಾರ ಅಂದ್ರೆ, ಒಂದ್ಸಲ ಇಲ್ಲ ವಾಶ್ರೂಮ್ ಸೆಟ್ರಿ ಎಳಿಸ್ಯಾರ ಕುಲ ಸಚಿವರು. ಈ ಥರ ಒಂದು ಮಾನವೀಯತೆಯನ್ನು ದೃಷ್ಟಿ ಇಡಲಾರ್ದೆ ಒಬ್ಬರು ಬಂದು ಏನು ನಡೆದದಂತನೂ ಕೇಳ್ತಾ ಇಲ್ಲ. ನಾವು ಯಾವುದೇ ನಮ್ಮ ಬೇಡಿಕೆಗಳು ಇಟ್ಟಿವಿ, ಇದು ಯಾವುದೂ ಕಾನೂನು ಬಾಹಿರ ಇಲ್ಲ. ಎಲ್ಲ ನಾವು ಕಾನೂನು ಯಾವುದೇ ಉಲ್ಲಂಘನೆ ಮಾಡಿಲ್ಲ. ನಾವು ಕೂತಿರೋದು ನಮ್ಮ ನ್ಯಾಯಕ್ಕಾಗಿ, ನ್ಯಾಯಯುತ ಹೋರಾಟ ಅದ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಇಷ್ಟು ಸಂಸಾರಗಳೆಲ್ಲ ನಮ್ಮ ಬೀದಿಗೆ ತಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ SSLC ಪಾಸ್ ಆಗ್ಯಾವ, PUC ಪಾಸ್ ಆಗ್ಯಾವ, ಮುಂದಿನ ಭವಿಷ್ಯ ರೂಪಿಸ್ಬೇಕು. ಈಗ ಜೂನ್ ಬರ್ತಾ ಇದೆ, ಅಂಥದ್ರಲ್ಲಿ ಕಾರ್ಮಿಕರ ದಿನಾಚರಣೆ ದಿವಸ ನಮ್ಗೆ ಹೊರಗೆ ಹಾಕ್ಯಾರ ಅಂದ್ರೆ ಇದು ಭಾಳ ದುರಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.